ಎಲ್ಲರಿಗೂ ನಮಸ್ಕಾರ. 33 ಕೋಟಿ ದೇವರುಗಳನ್ನು ಒಲಿಸಿಕೊಳ್ಳಲು ಈ ಒಂದು ರಾಮ ಮಂತ್ರ ಪಠಿಸಿ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರು ಮತ್ತು ದೇವತೆಗಳು ಇದ್ದಾರೆ. ಈ ಎಲ್ಲ ದೇವರನ್ನು ಪೂಜಿಸುವುದು, ಎಲ್ಲ ದೇವರ ಮಂತ್ರವನ್ನು ಪಠಿಸುವುದು ಅಸಾಧ್ಯವೆಂದೇ ಹೇಳಬಹುದು. ಆದರೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವ ಮೂಲಕ ನಾವು 33 ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಮುಕ್ಕೋಟಿ ದೇವರ ಆಶೀರ್ವಾದಕ್ಕಾಗಿ ಈ ಒಂದು ರಾಮ ಮಂತ್ರ ಪಠಿಸಿ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ 33 ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ. ಈ ಮುಕ್ಕೋಟಿ ದೇವರುಗಳನ್ನು ವಸು, ರುದ್ರ, ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾನೇ ಕಠಿಣ ಹಾಗೂ ಇದು ಅಸಾಧ್ಯವಾದ ಕೆಲಸವೂ ಹೌದು. ಆದರೆ ಶ್ರೀರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತವಾಗುತ್ತದೆ. ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ 3 ಪದಗಳ ಮಂತ್ರವು ಅವರ ಭಕ್ತರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ರಾಮ ಮಂತ್ರ ಯಾವುದು ನೋಡೋಣ. ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮ ಮಂತ್ರವಿದು. ಓಂ ಸರ್ವದೇವಾತ್ಮಕಾಯ ನಮಃ. ಈ ರಾಮ ಮಂತ್ರದ ಅರ್ಥವೇನು? ಓಂ 33 ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತಿದ್ದೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ. ರಾಮ ಮಂತ್ರ ಸೃಷ್ಟಿಯಾಗಿದ್ದು ಹೇಗೆ? ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ 107 ಪ್ರತಿನಿಧಿಸುತ್ತದೆ. ರಾಮನನ್ನು ಸರ್ವದೇವಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ 108 ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ಆದ್ದರಿಂದ ಈ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರುಗಳಿಗೂ ಸಮನಾದವರು ಎಂಬುದನ್ನು ಹೇಳುತ್ತದೆ. ರಾಮ ಮಂತ್ರವನ್ನು ಪಠಿಸುವುದು ಹೇಗೆ? ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ. ನೀವು ಪ್ರತಿದಿನ ಕನಿಷ್ಠ 27 ಬಾರಿ ಅಥವಾ 54 ಅಥವಾ 108 ಬಾರಿ ಕೆಲಸ ಮಾಡುವಾಗ, ನಡೆಯುವಾಗ ಅಥವಾ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಮಂತ್ರವನ್ನು ಜಪಿಸಬಹುದು. ಮಂತ್ರಗಳನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕಾಗುವುದು. ಕಲ್ಕಿ ಬೀಜ ಮಂತ್ರ. ವಿಷ್ಣುವಿನ ಈ ಮಂತ್ರವು ಅವರ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವ ಮಂತ್ರವಾಗಿದೆ. ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ 108 ಹೆಸರುಗಳಿಂದ ಸೃಷ್ಟಿಯಾದ ಮಂತ್ರವಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು 53 ಸಂಖ್ಯೆಯನ್ನು ಹೊಂದಿದ್ದು ಇದು ಕಲ್ಕಿ ಹೆಸರನ್ನು ಆಧರಿಸಿದೆ. ಓಂ ಕಲ್ಕಿನೇ ನಮಃ. ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ತಿಳಿಸಿದ ರಾಮನ ಮಂತ್ರವನ್ನು ಪಠಿಸುವುದರಂತೆಯೇ ಪಠಿಸಬಹುದು. ಈ ಶ್ರೀರಾಮ ಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಏಕೆ ಬೆಳಗಿಸಬಾರದು? ಹಿಂದೂ ಧರ್ಮದಲ್ಲಿ ದೀಪ ಬೆಳಗಿಸುವುದನ್ನು ಪವಿತ್ರ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ. ದೀಪಗಳನ್ನು ಬೆಳಗಿಸಲು ವಿಶೇಷ ನಿಯಮಗಳಿವೆ. ದೀಪದ ಜ್ವಾಲೆಯಿಂದ ಮತ್ತೊಂದು ದೀಪವನ್ನು ಎಂದಿಗೂ ಬೆಳಗಿಸಬಾರದು. ಆದರೆ ತಿಳಿಯದೆಯೋ ಕೆಲವರು ಈ ತಪ್ಪನ್ನು ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ದೀಪ ಬೆಳಗಿಸುವುದನ್ನು ಪವಿತ್ರ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ. ನಾವು ಅನೇಕ ಪ್ರಾಚೀನ ವಿಧಾನಗಳನ್ನು ಅನುಸರಿಸುತ್ತೇವೆ. ಪ್ರತಿ ದೈನಂದಿನ ಪೂಜೆಗೆ ಕೆಲವು ನಿಯಮಗಳಿವೆ. ಇದು ವಿಶೇಷ ನಿಯಮಗಳು ಮತ್ತು ವಿಶೇಷ ಮಹತ್ವವನ್ನು ಸಹ ಹೊಂದಿದೆ. ಇವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ. ದೀಪಾರಾಧನೆ ಮಾಡಿದ ನಂತರ ನಾವು ಪೂಜೆಯನ್ನು ಪ್ರಾರಂಭಿಸುತ್ತೇವೆ. ದೀಪವನ್ನು ಬೆಳಗಿಸುವುದು ಕತ್ತಲೆಯನ್ನು ತೆಗೆದುಹಾಕುತ್ತದೆ ಮತ್ತು ಇದು ಶುದ್ಧತೆ, ಸಕಾರಾತ್ಮಕತೆ ಹಾಗೂ ದೈವಿಕ ಶಕ್ತಿಯನ್ನು ಹೊರಸೂಸುತ್ತದೆ. ಪೂಜೆಯ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಬೇಕು. ದೀಪ ಹಚ್ಚುವುದಕ್ಕೆ ವಿಶೇಷ ಮಹತ್ವವಿದೆ. ದೀಪಾರಾಧನೆ ಮಾಡುವಾಗ ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ. ಒಂದು ದೀಪದ ಬೆಂಕಿಯಿಂದ ಮತ್ತೊಂದು ದೀಪವನ್ನು ಎಂದಿಗೂ ಬೆಳಗಿಸಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಹರಡಬಹುದು ಎಂಬ ನಂಬಿಕೆ ಬೇರೂರಿದೆ. ದೀಪಾರಾಧನೆ ನಿಯಮಗಳು ಮತ್ತು ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ದೀಪವನ್ನು ಅದರ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸ್ವತಂತ್ರವಾಗಿ ಬೆಳಗಿಸಬೇಕು.
ಒಂದು ದೀಪದಿಂದ ಇನ್ನೊಂದಕ್ಕೆ ದೀಪವನ್ನು ಏಕೆ ಬೆಳಗಿಸಬಾರದು ಎಂದು ಹಿರಿಯರು ಹೇಳಿದ್ದನ್ನು ಕೇಳಿರಬಹುದು. ಅಶುಭ ಘಟನೆಗಳನ್ನು ತೊಡೆದುಹಾಕಲು ದೀಪದ ಬೆಂಕಿಯಲ್ಲಿ ದೇವರಿದ್ದಾರೆ ಎನ್ನುವ ನಂಬಿಕೆ ಇದೆ. ನಾವು ದೀಪವನ್ನು ಬೆಳಗಿಸಿದಾಗ ಅದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಒಂದು ದೀಪದಿಂದ ಇನ್ನೊಂದಕ್ಕೆ ದೀಪವನ್ನು ಬೆಳಗಿಸಿದರೆ ದೀಪದಲ್ಲಿನ ನಕಾರಾತ್ಮಕತೆಯು ಇನ್ನೊಂದು ದೀಪವನ್ನು ಪ್ರವೇಶಿಸುತ್ತದೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹಬ್ಬುತ್ತದೆ. ಪ್ರತಿಯೊಂದು ದೀಪವನ್ನು ಬೆಳಗಿಸುವಾಗಲೂ ದೈವಿಕ ಬೆಳಕನ್ನು ಪ್ರತಿನಿಧಿಸುವ ಶುದ್ಧ ಜ್ವಾಲೆಯೊಂದಿಗೆ ಸ್ವತಂತ್ರವಾಗಿ ಬೆಳಗಿಸಬೇಕು. ಈಗಾಗಲೇ ಬೆಳಗಿಸಿದ ದೀಪವನ್ನು ಬೆಳಗಿಸಲು ಬಳಸುವುದರಿಂದ ಮೂಲ ಜ್ವಾಲೆಯ ಶುದ್ಧತೆಯನ್ನು ಕಲುಷಿತಗೊಳಿಸಬಹುದು ಎಂದು ಕೂಡ ನಂಬಲಾಗಿದೆ. ಅತ್ಯಂತ ಸರಳ ಹಾಗೂ ಮಹತ್ವದ ಶ್ರೀರಾಮ ಮಂತ್ರದಿಂದ ಹೇಗೆ ಮುಕ್ಕೋಟಿ ದೇವರನ್ನು ಮೆಚ್ಚಿಸಬಹುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.